रायबाग तालुक्यातील सुप्रसिद्ध तीर्थक्षेत्र चिंचली मायक्का देवीच्या जत्रोत्सवासाठी येणाऱ्या हजारो भाविकांसाठी बंडीगणी येथील चक्रवर्ती अन्नदानेश्वर श्रींच्या आशीर्वादाने भाविकांच्या सहकार्याने पंचपक्वान्न महाप्रसादाची व्यवस्था करण्यात आली होती। नेहमीप्रमाणे यंदाही चिंचली मायक्का देवीच्या दर्शनासाठी येणाऱ्या भाविकांसाठी बागलकोट जिल्ह्यातील रबकवी बनहट्टी तालुक्यातील बंडीगणी येथील बसवगोपाळ नीलमाणिक मठाचे चक्रवर्ती अन्नदानेश्वर श्री यांच्या आशीर्वादाने भव्य महादासोह संपन्न झाला। यावेळी चिंचली मायक्का देवी मंदिराचे अध्यक्ष जितेंद्र राजाधव देसाई यांनी दासोह स्थळाला भेट दिली। चक्रवर्ती अन्नदानेश्वर श्री जरी आज आपल्यात नसले तरी त्यांच्या अपार शक्तीमुळे आणि आशीर्वादामुळे आजही अखंडपणे दासोह सुरू आहे, हे याचे जिवंत उदाहरण असल्याचे ते म्हणाले। ಬಂಡಿಗರಿ ದಾನೇಶ್ವರ ಮಹಾರಾಜ ವಿಷಯ ಮಾತಾಡಬೇಕಾದ್ರೆ ಸೂರ್ಯದ ಬೆಳಕದ ವಿಷಯ ಮಾತಾಡ್ದಂಗೆ ಅವ್ರ ದೇವರ ಆಶೀರ್ವಾದದಿಂದ ಇದೇನು ಅದ್ಭುತ ಕಾರ್ಯಕ್ರಮ ಚಾಲೂ ಮಾಡಿದಾರು। ಇದು ಯಾರಾದ್ರೂ ಸಾಧಾರಣ ಮನುಷ್ಯರಾಗ ಸಾಧ್ಯ ಇಲ್ಲ। ಅದಕ್ಕಿಂತ ಹೆಚ್ಚಿನಂದ್ರೆ ಅವ್ರು ಮಾಡಿದ ಪುಣ್ಯ ಅವ್ರು ನಿಶ್ಚಿತವಾಗಿ ದೇವ್ರ ಟ್ಯಾಕ್ ಹೋಗಿದ್ರು। ಇತರದ ಪ್ರೂಫ್ ಅಂದ್ರೆ ಅವ್ರು ಆದರ್ಶದ ಅವ್ರ ಕಾರ್ಯ ನಾವು ಇನ್ನೂ ಚಾಲೂ ಇಟ್ಟಿದ್ದೇವೆ ಅಂದ್ರೆ ಅವ್ರ ದೇವ್ರ ಟ್ಯಾಕಿಂದ ನಮ್ಗೆ ಅದೇನು ಶಕ್ತಿ ಕೊಟ್ಟಿದ್ದಾರೆ। ಅವ್ರು ಮಾಡಿದ ಕಾರ್ಯಕ್ರಮ ಪುಣ್ಯ ಕಾರ್ಯಕ್ರಮ ನಾವು ಹಂಗ ನಡ್ಸ್ಕೊತ ಹೋಗ್ಬೇಕು ಅಂತ ಅವ್ರ ಬಗ್ಗೆ ಮಾತಾಡಕ್ಕೆ ಶಬ್ದ ಇಲ್ಲ। ಅವ್ರ ಮ್ಯಾಗಿನ ನೋಡ್ಕೊಂಡು ನಮಗೆ ಆಶೀರ್ವಾದ ಕೊಡ್ಲಿ ಅಂತ ನಾವು ಬೇಡ್ಕೊಂಡ್ರೆ। यानंतर बावळती श्री यांनी बोलताना सांगितले की चक्रवर्ती अन्नदानेश्वर श्री आमच्या सोबत आहेतच। ಅಪ್ಪನ ಮಾತ್ರ ಹೌದಪ್ಪ, ಅವರು ಸತ್ಯವಂತ ಮಾತ್ರ ಹೌದು ಅನ್ನೋಂಗ ನಮ್ಮ ಅಪ್ಪನ ಜೆಂಡ ಇನ್ನು ಕುಯ್ಯೋಂಗ ಮಾಡ್ಕೊಂತ ಭಕ್ತಿ ನಿಮ್ಗೆ ತಿಳ್ಕೊಳ್ಳಿ। ಯಾಕಂದ್ರೆ ಅವ್ರ ನನಗಂತೂ ದಿನ ನಾವು ಕಣ್ಣು ಮುಚ್ಚಿರ್ನ ಅವ್ವ ಬರ್ತಾವೆ, ಅಪ್ಪ ಬರ್ತಾನೋ ಒಟ್ಟು ಮುಂದೆ ಹೆಂಗ್ ಬರ್ತಾರಂದ್ರ ಅವ್ನ ಎದ್ಯಾಗ ಇರ್ತಾರ। ಅವ್ ನನ್ನ ಅವ್ರದಾಗ ನಾಕಿನಿ ಇದೇನ್ ಸಿಗೋರ ಅವ್ರು ನಮ್ಮಿದಾಗ ಅವ್ರದವರು ಅವ್ರದಾಗ ನಾ ಇದೀನಿ, ಹೆಂಗ ಮಜಾರಿದು ಅವ್ರದಾಗ ನಾ ಅದೀನಿ, ನಮ್ಮಿದಾಗ ಅವ್ರದಾರ, ಹಿಂಗ ಆಟ ನಡೆದಿಲ್ಲ, ಹಿಂಗ ಆಟ ನಡೆದಲ್ಲ। ಅದಕ್ಕಾಗಿ ಅಂತ ಮಹಾತ್ಮರನ್ನ ಎಂದು ಕೈ ಬಿಡಕ್ ಹೋಗ್ಬೇಡ್ರಿ। ನಮ್ಮ ಅಪ್ಪಿಗ ಅದಾನು 2 ದಿನ ಆತು, ನಾಳೆಗಿರ್ತಾನೋ ನಾಳೆ ಕರ್ಕೊಂಡು ಮತ್ತೆ ಮನೆಗೆ ಮುಟ್ಟಿಸ್ತಾವ, ಅವ್ ಯಾರನ್ನೂ ಕೈ ಬಿಡಂಗಿಲ್ಲ। ಅಂತ ಗುರುನಾಥನ ಈ ಮಠದಾಗ ಕಂಡವರೇ ಪುಣ್ಯಾತ್ಮರು ಇಲ್ಲ। ಇವರು ಬಂದು ಅಪ್ಪನ ಪಾದಕ್ಕೆ ದರ್ಶನ ಆಗಿದ್ದು ಇವ್ರ ಜನ ಪಾವನ ಆಗ್ಯದ। ಯಾಕಂದ್ರೆ ಇಲ್ಲಿದ್ದವರು ಇವ್ರದ್ದು ಅಪ್ಪನ ದರ್ಶನ ಆದ್ಲ, ಅಪ್ಪನ ಮಕ್ಕಳು ಆದ್ರಲ್ಲ, ಅಪ್ಪನ ಗುರುತ ಆಡಿದ್ರಲ್ಲ, ಅಪ್ಪನ ಪಾದ ಶರಣಾಗತಿ ಆದ್ರಲ್ಲ, ಆ ಹುಟ್ಟಿದ ಲಾಭ ಅವ್ರ ತಾಯಿ ಪುಣ್ಯ, ಅವ್ರ ತಂದೆ ಪುಣ್ಯ, ಅವ್ರ ಜನ್ಮ ಪಾಪದ ಪರಿಹಾರ ಆಗಿ ಪುಣ್ಯಾತ್ಮರಾದವರು ಅಂತ ಜನ್ಮ ನಾವು ಮಾಡ್ಕೋಬೇಕಾಗ್ಯದ। ಈ ಶರೀರ ಹೊರದು ನಾವು ಕೀರ್ತಿವಂತರಾಗಬೇಕು, ಶರೀರ ಹೊರ ದೇವ್ರ ಮಕ್ಕಳಾಗಬೇಕು। ಹಾಳಾಗಿ ಹೋಗೋರು ತಿಳ್ಕೊಂಡೆ ಅಪ್ಪ ಹೇಳ್ತದೆ, ಶರೀರ ಕೆಡ್ಲಿ ನೀವು ಕೆಡಬೇಡ್ರಿ, ಶರೀರ ಕೆಡ್ಲಿ ನೀವು ಕೆಡಬೇಡ್ರಿ, ನೀವು ಕ್ಯಾಟ್ರಿ ಬಂದ್ ಚಿಕ್ಕಯ್ಯ ಬಂದ, ಇಲ್ಲಿ ಚಿಕ್ಕಯ್ಯ ಬಂದನ್ರಿ, ಚಿಕ್ಕಯ್ಯ ಬಂದಿತ್ತಾನು, ಸದಾಶಿವ ಬಂದಾನು, ಅದಕ್ಕೆ ನೀವು ಕೆಡಬೇಡ್ರಿ, ಶರೀರ ಕೆಡ್ಲಿ, ನೀವು ಕೀರ್ತಿವಂತರಾಗ್ರಿ, ಮ್ಯಾವು ಕೀರ್ತಿ ಆಕತಿ, ಇಲ್ಲೂ ಕೀರ್ತಿ ಆಕತಿ, ಅಂತದ್ ಮಾಡ್ಕೋರಪ್ಪ ಅಂತ ಹೇಳಂಗಾರಂದ್ರ ನಮ್ಮ ಅಪ್ಪ ಹೇಳಿದ। ಅಂತ ಅಪ್ಪನ ಕಳ್ಕೊಂಡು ನೀವ್ಯಾಡ್ರಿ, ಅವಿದ್ದ ಇರ್ತಾನೋ ಅವ್ನ ಧನ ಮಾಡೋದ್ ತಿಳ್ಕೊಂಡು 4 ಮಾತು ಅಪ್ಪನ ಪದಕ್ಕೆ ಬರ್ತಾ ಇದೆ। यानंतर बंडीगणी येथील बसवगोपाळ नीलमाणिक मठाचे भक्त शिवू यांनी सांगितले की दरवर्षीप्रमाणे यंदाही चक्रवर्ती अन्नदानेश्वर श्री यांच्या आशीर्वादाने मायक्का देवीच्या जत्रोत्सवानिमित्त सलग 3 दिवस दासोह सुरू आहे। ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠ ಸುಕ್ಷೇತ್ರ ಬಂಡಿಗಣಿ ಮಠದ ವತಿಯಿಂದ ಶ್ರೀ ಮಾಯಕ್ಕ ದೇವಿ ದೇವಸ್ಥಾನದ ಜಾತ್ರೆ ನಿಮಿತ್ತವಾಗಿ ಇಲ್ಲಿ 3 ದಿನಗಳ ಕಾಲ ಮಹಾಪ್ರಸಾದ ನಡೆಯುತ್ತದೆ। ಬಂಡಿಗಣಿ ಮಠದ ವತಿಯಿಂದ ಇವತ್ತು 1 ಲಕ್ಷಾಂತರ ಜನ ಊಟ ಮಾಡ್ತಾರೆ। ಮುಂದೆ ಇಲ್ಲಿ ಹಾಲುಕ್ಕಿ, ಹೋಳಿಗೆ, ಕಡಬ, ಜಿಲೇಬಿ, ಬುಂದೇ, ಮಸಾಲೆ ರೈಸು, ಬಿಳಿ ಅನ್ನ, ಸಾಂಬಾರ, ಸಿರಾ, ಬಜ್ಜಿ, ಕಾಯಿಪಲ್ಲೆ ಇಷ್ಟು ಥರ ಎಲ್ಲ ಭಕ್ತರಿಗೆ ಜಾತ್ರೆಯಲ್ಲಿ 3 ದಿನಗಳ ನಿರಂತರ ಅನ್ನದಾಸೋಹ ಇರ್ತೈತೆ ರೀ। ಅಪ್ಪಾಜಿ ಅವರ ನೇತೃತ್ವದಾಗ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸ್ಕೊಂಡು ಹೊಂಟಾರೆ। ಈಗ ಭಕ್ತರೆಲ್ಲ ಕೂಡಿ ಸೇರ್ಕೊಂಡು ನೋಡ್ರಿ, ಎಲ್ಲ ಭಕ್ತರು ಕೂಡ ನಡೆಸ್ಕೊಂಡು ಹೊಂಟಾರೆ। ब्युरो रिपोर्ट KMM मराठी बेळगाव।
अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।